ಆಪನ್ನ ಸಂಸ್ಕೃತಿಂ ಘೋರಾಂ ಯನ್ನಾಮ ವಿವಶೋ ಗೃಣನ್ ತತಃ ಸದ್ಯೋ ವಿಮುಚ್ಚೇತ ಎಂಬಿಭೇತಿ ಸ್ವಯಂ ಭವಃ. ಯಾವ ಭಗವಂತನ ನಾಮವನ್ನು ವಿವಶವಾಗಿ ಸ್ಮರಣೆ ಮಾಡಿದರೆ ಘೋರವಾದ ಸಂಸ್ಕೃತಿಯನ್ನು ಹೊಂದಿದವ ಆ ಸಂಸಾರದಿಂದ ಮುಕ್ತನಾಗ್ತಾನೆ. ಆ ಭಗವಂತನ ಪಾದವನ್ನು ಆಶ್ರಯಿಸಿದಂತಹ ಮುನಿಗಳು ಜ್ಞಾನಿಗಳು ಕೂಡ ಭಗವದ್ಭಕ್ತರು ಸ್ವರ್ಧುನೀವಾನು ಸೇವೆಯ. ಗಂಗಾ ತಾಯಿ ಹೇಗೆ ಪಾಪವನ್ನು ಗಂಗಾದೇವಿಯ ಸ್ಮರಣೆ ಮಾಡಿದರೆ ನಮ್ಮ ಪಾಪ ಹೋಗ್ತದೆ, ಗಂಗಾದೇವಿಯ ದರ್ಶನ ಮಾಡಿದರೆ ಪಾಪ ಹೋಗ್ತದೆ, ಗಂಗಾದೇವಿಯನ್ನು ಮುಟ್ಟಿದರೆ ಪಾಪ ಹೋಗ್ತದೆ, ಗಂಗಾದೇವಿಯಲ್ಲಿ ಮಿಂದರೆ ಪಾಪ ಹೋಗ್ತದೆ, ಗಂಗಾದೇವಿಯ ನೀರು ಜಲಪಾನ ಮಾಡಿದರೆ ಪಾಪ ಹೋಗ್ತದೆ. ಯಾವ ನೀರು 2-3 ದಿನವಾದ ಮೇಲೆ ಮೈಲಿಗೆ, ಆದರೆ ಗಂಗಾ ನೀರು ಮನೆಯಲ್ಲಿ ವರ್ಷಗಳವರೆಗೆ 10, 20, 30, 50, 100 ವರ್ಷಗಳವರೆಗೆ ಇಟ್ಟರೂ ಕೂಡ ಅದು ಮೈಲಿಗೆ ಅಲ್ಲ. ಇಂಥ ಗಂಗಾದೇವಿ, ಆ ಗಂಗೆಯ ತಡಿಯಲ್ಲಿ ಅವಳ ಮಡಿಲಲ್ಲಿ ನಾವು ಇಲ್ಲಿ ಹೇಳುವ ಭಾಗ್ಯ. ಆ ತಾಯಿ ನಮ್ಮನ್ನು ಕರೆಸಿ ಪ್ರೀತಿಯಿಂದ ನಮಗೆ ಅತೀ ಹತ್ತಿರದಲ್ಲಿ, ದೂರವಲ್ಲ ಅತೀ ಹತ್ತಿರದಲ್ಲಿ ನಮಗೆ ಕರೆಸಿ ಅವಕಾಶವನ್ನು ಕೊಟ್ಟಿದ್ದಾಳೆ. ಆ ಗಂಗಾದೇವಿ ಎಷ್ಟು ಅನುಗ್ರಹವನ್ನು ಮಾಡ್ತಾರೆ. ಭಾಗವತದಲ್ಲಿ ಒಂದು 100 ಬಾರಿ ಸಾವಿರಾರು ಬಾರಿ ಗಂಗಾದೇವಿಯ ಸ್ಮರಣೆ ಇದೆ. ಸ್ವರ್ಧುನೀವಾನು ಸೇವೆಯ. ಆಕಾಶದಿಂದ ತ್ರಿವಿಕ್ರಮನ ಪಾದದಿಂದ ಹರಿದು ಬಂದಂತಹ ಗಂಗೆ ಪವಿತ್ರವಾಗಿರುವಂಥ ಸಣ್ಣ ಒಂದು ಘಟನೆಯನ್ನು ಹೇಳ್ತೇನೆ. ಗಂಗಾ ನದಿಯ ನಮ್ಮ ದಕ್ಷಿಣದ ಒಬ್ಬರು ಪಂಡಿತರು ಕಾಶಿಯಲ್ಲಿ ಇದ್ದರು. ಕಾಶಿಯಲ್ಲಿದ್ದಾಗ ಅವರದೊಂದು ವಿದ್ವತ್ ಸಭೆ ಇತ್ತು. ಆ ವಿದ್ವತ್ ಸಭೆ 7 ಗಂಟೆಗೆ ಸಾಯಂಕಾಲ. ಆ ಪಂಡಿತ ಒಂದು ಕಡೆಗೆ ಅವರಿಗೆ ಅವರ ಯಾರೋ ಹತ್ತಿರದವರು ಅಂದರೆ ಬಳಗ ಅಲ್ಲ, ಅವರ ಮನೆ ಹತ್ತಿರ ನೆರೆಹೊರೆಯವರು ತೀರಿಕೊಂಡದ್ದಕ್ಕೆ ಅದನ್ನು ದಹನಾದಿಗಳನ್ನು ಮಾಡಿ ಅದನ್ನೆಲ್ಲ ಮಾಡಿಕೊಂಡು ಮೈಲಿಗೆ ಆಯಿತು. ಹಾಗಾಗಿ ಮೈಲಿಗೆ ಆದದ್ದರಿಂದ ಅವರಿಗೆ ವಿದ್ವತ್ ಸಭೆಗೆ ಬರಲಿಕ್ಕಾಗಲಿಲ್ಲ. ಅವರು ತಡಮಾಡಿ ಬಂದದ್ದು ಕಾಶಿಯಲ್ಲಿ ಬಹಳ ಕಠೋರ. ಕಾಶಿಯಲ್ಲಿ ಅವರಿಗೆ ಬಹಿಷ್ಕಾರ ಹಾಕಿದರು. ಯಾಕೆ ಅಂತ ಕೇಳಿದ್ರು. ಯಾಕೆ ಅಂತಂದರೆ ಅವ್ರಿಗೆ ಕೇಳಿದ್ರು, ಯಾಕೆ ತಡ ಮಾಡಿ ಬಂದ್ರಿ? ಯಾಕೆ ತಡ ಮಾಡಿ ಬಂದೆ ಅಂದರೆ ಮನೆಗೆ ಹೋಗಿ ಸ್ನಾನ ಮಾಡಿ ಬರಬೇಕಾಯಿತು. ಸ್ಮಶಾನ ಎಲ್ಲಿದೆ? ಗಂಗಾ ನದಿಯಲ್ಲಿದೆ. ಗಂಗಾ ದರ್ಶನ ಆಗಲಿಲ್ಲ ನಿಮಗೆ, ಗಂಗೆಯನ್ನು ಮುಟ್ಲಿಕ್ಕಾಗಲಿಲ್ಲ ನಿಮಗೆ. ಗಂಗೆಯನ್ನು ಮುಟ್ಟಿದ ಮೇಲೂ ಆ ಶವದ ಮೈಲಿಗೆ ಉಳಿತದೆ ನಿಮಗೆ. ಶವದ ಮೈಲಿಗೆ ಉಳಿತದೆ ಅಂತ ನೀವು ತಿಳಿದುಕೊಂಡಿದ್ದೀರಿ, ನೀವು ದಾಕ್ಷಿಣಾತ್ಯರು, ಆದ್ದರಿಂದ ನಿಮಗೆ ಬಹಿಷ್ಕಾರ ಅಂತ ಹೇಳಿದರು. ಇಷ್ಟು ವಿಶ್ವಾಸ. ಕೋಟಿ ಜನ, 1,25,00,000 ಜನ ಮಾಘ ಮಾಸದಲ್ಲಿ ಕುಂಭಮೇಳ ಮಾಘಮೇಳ ಕಾಲದಲ್ಲಿ ಬಂದು ಹುಣ್ಣಿಮೆ ದಿವಸ ಸ್ನಾನ ಮಾಡ್ತಾರೆ. ಚಿಕ್ಕ ಮಕ್ಕಳು 2 ತಿಂಗಳು 3 ತಿಂಗಳ ಕೂಸು, 10-15 ದಿವಸದ ಕೂಸುಗಳನ್ನು ಕರೆದುಕೊಂಡು ಬಂದು ಚಳಿಯಲ್ಲಿ ಮುಳುಗಿ ಸೇವಿಸಿಬಿಡ್ತಾರೆ. ಉದ್ಧಾರವಾಯಿತು ಅಂತಂತಾರೆ. ಗಂಗಾಮಯ್ಯ 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 ಗಂಗಾಮಯ್ಯ. ದೂರವಿದ್ದೇವೆ ನಾವು ದಕ್ಷಿಣದಲ್ಲಿ, ಹಾಗಾಗಿ ಈ ಗಂಗೆಯ ಮಹಿಮೆ ನಮಗಷ್ಟು ಗೊತ್ತಿಲ್ಲ. ಇಲ್ಲಿದ್ದವರಿಗೆ ಗಂಗೆ ಅಂದ್ರೆ ದೇವರು. ಆ ಮಾತಿನಲ್ಲಿ ಏನು ಸುಳ್ಳಲ್ಲ. ಸ್ವರ್ಧುನೀವಾನು ಸೇವೆಯ ಸದ್ಯ ಪುನಂತ್ಯುಪಸ್ಪೃಷ್ಟಾ ಸ್ವರ್ಧುನೀವಾನು ಸೇವೆಯ. ಸ್ವರ್ಧುನಿ ಗಂಗಾ ನದಿ, ಅದನ್ನು ಸ್ಪರ್ಶ ಮಾಡಿದರಾಯಿತು, ಮುಕ್ತರಾಗ್ತೇವೆ, ಉದ್ಧತರಾಗ್ತೇವೆ. ಅಂತಹ ಶ್ರೇಷ್ಠವಾಗಿರುವಂಥದ್ದು. ಹಾಗೆ ಗಂಗಾ ನದಿ ಮುಟ್ಟಿದರೆ ಹೇಗೆ ಉದ್ಧಾರವೋ ಆ ರೀತಿಯಾಗಿ ಭಗವಂತನ ಭಕ್ತರನ್ನು ಮುಟ್ಟಿದರೂ ನಮಗುದ್ಧಾರ. ಯಾವ ಭಗವಂತನ ಭಕ್ತರ ಮುಟ್ಟಿದರೂ ನಮಗುದ್ಧಾರವಾಗುತ್ತೋ ಆ ಭಗವಂತ ಮೂಲ ರೂಪಿಯಾದ ಪರಮಾತ್ಮನ ಕಥೆಯನ್ನು ಹೇಳಿ. ಕೋವಾ ಭಗವತಸ್ತಸ್ಯ ಪುಣ್ಯಶ್ಲೋಕೈಡ್ಯ ಕರ್ಮಣಃ ಶುದ್ಧಿ ಕಾಮನಾದವನು. ತನಗೆ ಶುದ್ಧಿ ಬೇಕು ಅಂತನ್ನುವ ವ್ಯಕ್ತಿ ಯಾರು ತಾನೇ ಭಗವಂತನ ಕಥೆಯನ್ನು ಕೇಳುವುದಿಲ್ಲ. ಪರಮಾತ್ಮನ ಕಥೆಯನ್ನು ಕೇಳಿದರೆ ಶುದ್ಧಿ ಬರಲೇಬೇಕು. ಅಂಥ ಮೂಲರೂಪಿಯಾದ ಪರಮಾತ್ಮನ ಕರ್ಮಗಳನ್ನು ಜ್ಞಾನಿಗಳೆಲ್ಲ ವರ್ಣಿಸುವ ಆ ಕರ್ಮಗಳನ್ನು ನಮಗೆ ಉಪದೇಶ ಮಾಡಿ ಆ ಭಗವಂತ 100, 4 ರೂಪ, 5 ರೂಪ, 12 ರೂಪ, 10 ರೂಪ, 15 ರೂಪ, 16 ರೂಪ, 18 ರೂಪ, 24, 50, 100, 1000, ಲಕ್ಷ, ಕೋಟಿ, ಅನಂತ ರೂಪಗಳನ್ನು ಪರಮಾತ್ಮ ತಾಳಿದ್ದಾನೋ ಅಂಥ ಭಗವಂತನ ಲೀಲೆಯ ದಧತ ಕಲಹ, ಆ ಭಗವಂತನ ಮಹಿಮೆಗಳನ್ನು ನಮಗೆ ಹೇಳಿ ಅಂತನ್ನುವುದಾಗಿ 3ನೆಯ ಪ್ರಶ್ನೆ. 4ನೆಯದಾಗಿ ಆ ಭಗವಂತನ ಅವತಾರದ ಕಥೆಗಳನ್ನು ಹೇಳಿ. ಭಗವಂತ ಯಾವ ಅವತಾರಗಳನ್ನು ತನ್ನ ಸ್ವರೂಪಭೂತವಾದ ಇಚ್ಛೆಯಿಂದಲೇ ಸ್ವೀಕಾರ ಮಾಡ್ತಾನೆ. ಭಗವಂತನ ಇಚ್ಛೆಗೆ ಮಾಯೆ ಅಂತ ಹೆಸರು. ಮಾಯಾ, ಮಹಾಮಾಯಾ, ಅವಿದ್ಯಾ, ನಿಯತಿ, ಮೋಹಿನಿ, ಪ್ರಕೃತಿ, ವಾಸನ ಎಂಬುದಾಗಿ ಭಗವಂತನ ಇಚ್ಛೆಗೆ ಹೆಸರು.
ತನ್ನ ಇಚ್ಛೆಯಿಂದ ತಾನು ಸ್ವೀಕಾರ ಮಾಡಿದ ಏನು ರೂಪಗಳೋ ಅವತಾರಗಳೋ ಆ ಅವತಾರಗಳ ಕಥೆಗಳನ್ನು ಕೂಡ ನೀವು ನಮಗೆ ಹೇಳಬೇಕು. ನಾವು ಎಷ್ಟು ಬಾರಿ ಭಗವಂತನ ಕಥೆಯನ್ನು ಕೇಳಿದರೂ ಕೂಡ ನಮಗೆ ತೃಪ್ತಿ ಇಲ್ಲ. ಇದೇ ಸಜ್ಜನರ ಲಕ್ಷಣ, ಇದೇ ಭಗವದ್ಭಕ್ತರ ಲಕ್ಷಣ. ನಮ್ಮನ್ನು ಎಷ್ಟು ಸಲ ಯಾರು ವರ್ಣನೆ ಮಾಡಿದರೂ ನಮಗೆ ತೃಪ್ತಿಯಾಗುವುದಿಲ್ಲ. ಆದರೆ ದೇವರನ್ನು ಒಂದು ವರ್ಣನೆ ಮಾಡಿದರೆ ಸಾಕು, ಸಾಕು ಆಯ್ತಲ್ಲ ಕೇಳಿದ್ದೇವೆ. ನಮ್ಮನ್ನು ನಮಗೆ ಯಾರಾದರೂ ವರ್ಣನೆ ಮಾಡಿದರೆ ಎಷ್ಟು ಬಾರಿ ವರ್ಣನೆ ಮಾಡಿದರೂ ನಮಗೆ ತೃಪ್ತಿಯಾಗುವುದಿಲ್ಲ. ಆದರೆ ಅನಂತ ಗುಣಪೂರ್ಣನಾದ ಭಗವಂತನ ವರ್ಣನೆಯನ್ನು ಮಾಡಿದ್ದನ್ನು ಒಂದು ಬಾರಿ ಕೇಳಿದರೆ ಸಾಕೆ, ನಾವೆಲ್ಲ ಕೇಳಿವಿ ಭಾಗವತ ಅಂತ ನಾವು ಅದರ ಬಗ್ಗೆ ತಿರಸ್ಕಾರವನ್ನು ತಾಳ್ತೇವೆ. ಯತ್ ಶೃಣ್ವತಾಂ ರಸಜ್ಞಾನಂ ಸ್ವಾದು ಸ್ವಾದು ಪದೇ ಪದೇ ವಾಕ್ಯೆ ವಾಕ್ಯೆ, ಪದ ಪದಗಳಲ್ಲಿ ವಾಕ್ಯ ವಾಕ್ಯಗಳಲ್ಲಿ ಸ್ವಾದು ರುಚಿ. ಭಗವಂತನ ಮಹಿಮೆ, ಪರಮಾತ್ಮನ ಅದ್ಭುತವಾದ ಗುಣಗಾನ ನಾವು ಕೇಳ್ತೇವೆ. ಇದು ಅದನ್ನು ನಮಗೆ ಹೇಳಬೇಕು, ಅವತಾರ ಕಥೆಗಳನ್ನು ಹೇಳಬೇಕು. ಇದು 4ನೇದು. 5ನೇದಾಗಿ ಭಗವಂತ ಕೃಷ್ಣಾವತಾರದಲ್ಲಿ ಮಾಡಿದ ಕಥೆಗಳನ್ನು ಹೇಳಬೇಕು. ಅದೇ ಹಿಂದೆ ಕೇಳಿದ್ದಾರಲ್ಲ, ಅದು ಕೃಷ್ಣಾವತಾರದ ಸಾಮಾನ್ಯವಾದ ಕಥೆಗಳನ್ನು ಕೇಳಿದರು. ಇಲ್ಲಿ ಅತಿಮರ್ತ್ಯಾನಿ ಭಗವಾನ್ ಗೂಢ ಕಪಟಮಾನುಷಃ, ಅತಿಮರ್ತ್ಯವಾದ ಮನುಷ್ಯಾತೀತವಾದಂತಹ ಏನೇನು ಕರ್ಮಗಳನ್ನು ಮಾಡಿದನೋ ಅವುಗಳನ್ನೆಲ್ಲ ಹೇಳಿ ಅಂತ ಮತ್ತೊಮ್ಮೆ ಪ್ರಶ್ನೆ ಮಾಡ್ತಾರೆ. ಅಲ್ಲ, ನಿಮಗೆ ಹೊತ್ತಿದೆಯಾ ಏನೋ, ನಿಮ್ಮ ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿದ್ರಿ, ಮತ್ತೆ ಕೂಡ್ತೀರಾ? ಭಾಗವತ ಹೇಳ್ತೇನೆ, ಕೇಳ್ತೀರಾ ನೀವು? ಕೂಡ್ತೀವಿ ಸ್ವಾಮಿ. ಕಲಿವಾಗತ ಮಾಜ್ಞಾಯ ಕ್ಷೇತ್ರೇಸ್ಮಿನ್ ವೈಷ್ಣವೇ ವಯಂ. ವೈಷ್ಣವ ಕ್ಷೇತ್ರ ಹರಿದ್ವಾರ, ಹರದ್ವಾರ ಅಲ್ಲ ಇದು, ಇದು ಕೇದಾರದ ದ್ವಾರ ಅಂತ ಶೈವರು ಹೇಳುವಂತಹದ್ದು ಅಲ್ಲದು. ಹರಿದ್ವಾರ, ಬದರೀನಾಥದ ದ್ವಾರ ಇದು. ಸ್ಪಷ್ಟವಾಗಿ ತಿಳಿರಿ. ಕ್ಷೇತ್ರೇಸ್ಮಿನ್ ವೈಷ್ಣವೇ ವಯಂ, ವಿಷ್ಣುವಿನ ಕ್ಷೇತ್ರವಾದ ಶ್ರೇಷ್ಠವಾದ ಈ ಹರಿದ್ವಾರದಲ್ಲಿ ನಾವು ಕೂತಿದ್ದೇವೆ. ಅವರು ಹೇಳೋದು ನೈಮಿಷಾರಣ್ಯದಲ್ಲಿ ನಾವು ಕೂತಿದ್ದೇವೆ. ಕಲಿಮಾಗತ ಮಾಜ್ಞಾಯ, ಕಲಿಯುಗ ಪ್ರಾರಂಭವಾಗಿದೆ ಅಂತ ತಿಳಿದು ಇಲ್ಲಿ ಕೂತು ಬಿಟ್ಟಿದ್ದೇವೆ. ಯಾಕೆ ಅಂದರೆ ಎಲ್ಲ ಕಡೆಗೆ ಬೆಂಕಿ ಹತ್ತಿದಾಗ ಬೆಂಕಿಯಲ್ಲಿ ಹತ್ತೋದಿಲ್ವೋ ಅಲ್ಲಿ ಹೋಗಿ ಕೂತ್ಕೋಬೇಕು. ಎಲ್ಲ ಕಡೆಗೆ ನೀರು ಬಂದಾಗ ಏನು ಮಾಡ್ತೀರಿ? ನೀರು ಬಂದರೆ ಏನು ಮಾಡ್ತೀರಿ? ಫಸ್ಟ್ ಫ್ಲೋರಿಗೆ ಹೋಗ್ತೀರಿ. ಅಲ್ಲೂ ನೀರು ಬಂದರೆ ಸೆಕೆಂಡ್ ಫ್ಲೋರಿಗೆ ಹೋಗ್ತೀರಿ. ಹಾಗೆ ಈ ಕಲಿಯ ಬಾಧೆ ಎಲ್ಲಿ ಆಗೋದಿಲ್ಲ ಅಲ್ಲಿ ಕೂಡಬೇಕು. ಕಲಿಯ ಬಾಧೆ ಎಲ್ಲ ಆಗುವುದಿಲ್ಲ ಅಂದರೆ ಪ್ರಾಯ ವೈಷ್ಣವ ಕ್ಷೇತ್ರದಲ್ಲಿ ಕಲಿಬಾಧೆ ಆಗುವುದಿಲ್ಲ. ಹಾಗಾಗಿ ನಾವು ನೈಮಿಷಾರಣ್ಯದಲ್ಲಿ ಕೂತ್ಕೊಂಡಿದ್ದೇವೆ ಸ್ವಾಮಿ. ಆದ್ದರಿಂದ ಸುಮ್ಮನೆ ಕೂತ್ರೆ ಕಲಿಬಾಧೆ ಮತ್ತೆ ಆಗತ್ತೆ. ಯಾರೋ ಬರ್ತಾರೆ, ಅವರಿಗೆ ಸ್ನಾನ ಸಂಕಲ್ಪವನ್ನು ಹೇಳಿ ದಕ್ಷಿಣೆಯನ್ನು ಪಡೆಯೋಣ, ಅಲ್ಲಿ ತೀರ್ಥವಿಧಿಯನ್ನು ಮಾಡಿಸಿ ದಕ್ಷಿಣೆ ಸಿಗತ್ತೆ, ಇದೆಲ್ಲ ಕಲಿಯೇ. ಈ ದುರ್ಬುದ್ಧಿ ಬರ್ತದೆ, ಅದೆಲ್ಲ ದುರ್ಬುದ್ಧಿ ಬರೋದು ಬೇಡ. ಅದಕ್ಕಾಗಿ ದೀರ್ಘ ಸತ್ರೇಣ ಕಥಾಯಾಂ ಸಕ್ಷಣ ಹರೇಹೇ, ದೀರ್ಘ ಸತ್ರವನ್ನು ಮಾಡಿ 1000 ವರ್ಷದ ಒಂದು ಸತ್ರ, 3 ದಿವಸ 5 ದಿವಸ 7 ದಿವಸದ ಸತ್ರವನ್ನು ಮಾಡುವುದಕ್ಕೆ ಸತ್ತು ಹುಟ್ಟೇವೆ ನಾವು. ಅವರು 1000 ವರ್ಷದ ಸತ್ರವನ್ನು ಮಾಡ್ತಾ ಇದ್ದಾರೆ. ಹೇಳ್ತದೆ, ಮುಂದೆ ಹೇಳ್ತಾರೆ, ಬಹಳ ಮಹತ್ವದ ಮಾತು ನಾವು ಮುಂದೆ ಕೇಳ್ತೇವೆ. ಅಲ್ಲೇನು ಅಂತಂದರೆ, ಯಾವಾಗ ಕೂತಿದ್ರಿ ಇವರು ಅನ್ನುವ ಮಾತಿಗೆ ಯಾದವಾರರು ಒಂದು ಕಡೆಗೆ ಹೇಳ್ತಾರೆ. ಮುಂದೆ ಅಧುನಾಚ ಸಮೀಪಕಾಲೇ ಏವ ಪಾಲಯತಃ ಸತಃ ಇತ್ತಂ ಭೂತಾನುಭಾವೋಯಂ ಅಭಿಮನ್ಯು ಸುತೋ ನೃಪಃ ಯಸ್ಯ ಪಾಲಯತ ಕ್ಷೋಣೀಂ ಯೂಯಂ ಸತ್ರಾಯ ದೀಕ್ಷಿತಃ. ಆ ಪರೀಕ್ಷಿತ್ ರಾಜ ರಾಜ್ಯವನ್ನು ಆಳ್ತಾ ಇರುವಾಗಲೇ ಇವರು ಸತ್ರವನ್ನು ಪ್ರಾರಂಭ ಮಾಡಿದ್ದಾರೆ, ಶೌನಕಾದಿಗಳು. ಆದರೆ ಸೂತಾಚಾರ್ಯರು ಬಂದದ್ದು ಮಾತ್ರ ಪರೀಕ್ಷಿತ್ ರಾಜ ಹೋದ ಮೇಲೆ ಬಂದರು. ಹಾಗಾಗಿ ಪರೀಕ್ಷಿತ್ ಜೀವನ ಕಾಲೇ ಏವ ಸತ್ರಾರಂಭ ಇತಿ ಸೂಚಯತಿ. ಸತ್ರೇ ಸೂತಾಗಮನಂತು ಪರೀಕ್ಷಿನ್ ಮರಣಾನಂತರಮೇವ ರಾಜ್ಞ ಪ್ರಾಯೋಪವೇಶನ ಸಮಯೇ ಶುಕೇನ ಉಪದಿಷ್ಟಂ ಪುರಾಣಂ ಮಯಾಪಿ ಶ್ರುತಂ ತತ್ತುಭ್ಯಂ ವಕ್ಷ್ಯಾಮಿ ಇತಿ ಪೂರ್ವಂ ಸೂತೇನ ಉಕ್ತತ್ವ ಅತಃ ಆಸ್ತೆ ಇತ್ಯಾದಿ ಸೂತವಚನಂ ಅತೀತರ್ಥತೆಯ ಏವ ವ್ಯಾಖ್ಯೇಯಂ ಅಂತ ಯಾದವಾರ್ಯರು ಬಹಳ ಸೂಕ್ಷ್ಮವಾದ ಪ್ರಮೇಯವನ್ನು ನಮಗಿಲ್ಲಿ ತಿಳಿಸ್ತಾರೆ. ಹಾಗಾಗಿ ಪರೀಕ್ಷಿತ್ ರಾಜ ಬದುಕಿರುವಾಗಲೇ ಆ ಸತ್ರವನ್ನು ಪ್ರಾರಂಭ ಮಾಡಿದರು, ಸತ್ರವನ್ನು ಮುಂದುವರಿಸಿದರು. ಪರೀಕ್ಷಿತ್ ರಾಜ ತೀರಿಯಾದ ಮೇಲೆ ಸೂತಾಚಾರ್ಯರು ಬಂದು ಭಾಗವತವನ್ನು ಶ್ರವಣ ಮಾಡಿಸಿದರು. ಆದ್ದರಿಂದ ದೀರ್ಘ ಸತ್ರದಿಂದ ನಾವು ಕೂತಿದ್ದೇವೆ ಸ್ವಾಮಿ. ಸಕ್ಷಣ ಬೇಕಾದಷ್ಟು ಅವಕಾಶ ಇದೆ. ಭಗವಂತನ ಕಥೆಯನ್ನು ಕೇಳುವುದಕ್ಕೆ ಬೇಕಾದಷ್ಟು ಅವಕಾಶ ಇದೆ. ಇನ್ನೇನೋ ಹಾಳ ಹೊರಟೆ ಹೊಡಿಲಿಕ್ಕೆ ಸಾರಿ, ನೋ ಟೈಮ್ ಸರ್, ಸಾರಿ, ನನಗೇನು ವೇಳೆ ಇಲ್ಲ. ಭಾಗವತ ಕೇಳಬೇಕು, ಶಾಸ್ತ್ರ ಶ್ರವಣ ಮಾಡಬೇಕು, ಅದಕ್ಕೆ ವೇಳೆ ಇದೆ. ತೊನ್ನ ಸಂದರ್ಶಿತೋ ತಾತ್ರ ಪರಮಾತ್ಮ ನಿಮ್ಮನ್ನು ಕೊಟ್ಟು ಕಳಿಸಿದ ಸೂತಾಚಾರ್ಯರೇ. ಹೇಗೆ ಅಂದರೆ ದೊಡ್ಡದಾದಂತಹ
ಸಮುದ್ರವನ್ನು ದಾಟುವುದಕ್ಕೆ ದೋಣಿಯಲ್ಲಿ ಕೂತರೂ ಅದನ್ನು ನಡೆಸುವ ಚಾಲಕ ಇಲ್ಲದೆ ಇದ್ದರೆ, ಅಂಬಿಗ ಇಲ್ಲದೆ ಇದ್ದರೆ ಹೇಗೆ? ಹಾಗಾಗಿತ್ತು ನಮ್ಮ ಅವಸ್ಥೆ. ಸೂತಾಚಾರ್ಯ, ತಾವು ಬಂದದ್ದು ಅಂಬಿಗನಂತೆ ಬಂದಿದ್ದೀರಿ. ನಮ್ಮೆಲ್ಲರ ಸತ್ವಹರಂ, ಸತ್ವಗುಣವನ್ನು, ಸತ್ವಗುಣದಿಂದ ಬರುವ ಧರ್ಮವನ್ನು, ಧರ್ಮದಿಂದ ಬರುವ ಜ್ಞಾನವನ್ನು ಹಾಗೂ ಭಕ್ತಿಯನ್ನು ನಾಶ ಮಾಡತಕ್ಕಂತಹ ಕಲಿಯುಗ, ಅರಿಷ್ಟ ಕಲಿಯುಗ. ಸತ್ವಗುಣ, ಅದರ ಧರ್ಮ, ಅದರಿಂದ ಜ್ಞಾನ ಮತ್ತು ಭಕ್ತಿ, ಇವುಗಳನ್ನೆಲ್ಲ ಧ್ವಂಸ ಮಾಡುವ ಏನೊಂದು ಕಲಿ ಇದಾನೋ ಆ ಕಲಿಯನ್ನು ದಾಟಬೇಕೆಂದು ಸಮುದ್ರವನ್ನು ದಾಟುವುದಕ್ಕೆ ದೋಣಿಯಲ್ಲಿ ಕೂತಂತೆ ನಾವು ಸತ್ರವನ್ನು ಮಾಡುವುದಕ್ಕೆ ಕೂತರೆ ಗುರುಗಳಿಲ್ಲದೆ ಸತ್ರವನ್ನೇನು ಮಾಡ್ತೇವೆ? ತಾವು ಬಂದಿದ್ದೀರಿ, ಬಹಳ ಸಂತೋಷ. ಬಂದದ್ದಕ್ಕೆ ಉತ್ತಮವಾಯಿತು. ಬ್ರೂಹಿ ಯೋಗೇಶ್ವರೇ ಕೃಷ್ಣೆ. ಇನ್ನೊಂದು ಪ್ರಶ್ನೆ ನಮ್ಮದು. ಪರಮಾತ್ಮ ಇದ್ದಾಗ ಧರ್ಮರಕ್ಷಣೆಯನ್ನು ಮಾಡಿದ, ಆದರೆ ಪರಮಾತ್ಮ ಪರಂಧಾಮಕ್ಕೆ ಹೋದ ಮೇಲೆ ಧರ್ಮರಕ್ಷಣೆ ಹೇಗಾಗೋದು, ಯಾರು ಮಾಡಿದರು ಅನ್ನುವ ಪ್ರಶ್ನೆಯು ನಮಗಿದೆ ಅಂತ ಕೇಳಿದಾಗ ಅದಕ್ಕೆ ಉತ್ತರವನ್ನು ಹೇಳುವುದಕ್ಕೆ ತೊಡಗ್ತಾ ಇದ್ದಾರೆ. ಶ್ರೇಷ್ಠವಾದ ಪ್ರಶ್ನೆಗಳು. ಇಂಥ ಪ್ರಶ್ನೆಗಳನ್ನು ಕೇಳಬೇಕು. ಇಂದೇನೋ ಕೇಳಿ ಪ್ರಯೋಜನವಿಲ್ಲ. ಎಲ್ಲಿ ಚಹಾ ಕೊಡ್ತಾರೆ ಅಂತ ಕೇಳಿದರೆ ಏನು ಪ್ರಯೋಜನ? ಉದ್ಧಾರವಾಗತ್ತೆ. ಭಾಗವತ ಎಲ್ಲಿ ನಡೀತದೆ? ಈ ಭಗವಂತನ ಮಹಿಮೆಗಳೇನು? ಈ ಪ್ರಶ್ನೆಗಳನ್ನು ಮಾಡುವುದು ಬಿಟ್ಟು ಏನೋ ಕ್ಷುದ್ರವಾದ ಪ್ರಶ್ನೆಯನ್ನು ಮಾಡಿ ಜೀವನ ಹಾಳು ಮಾಡಿಕೊಂಡ್ರೆ ಏನು ಪ್ರಯೋಜನ? ಆದರೂ ಪ್ರಾಣ ಬಂದಂತೆ ಅಂತ ಕೆಲವರು ಹೇಳಿದರು, ಅದು ವಾಸ್ತವವೇ. ಯಂಪ್ರವ್ರಜಂತ ಮನುಪೇತ ಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯ ತರವೋಪಿ ನೀದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಯಂಪ್ರವ್ರಜಂತ ಮನುಪೇತ ಕೃತ್ಯಂ, ಯಾವ ಅಭಿಮಾನವಿರಲಿಲ್ಲ ನೋಡಿ. ಗ್ರಂಥಾರಂಭವನ್ನು ಮಾಡುವಾಗ ಮೊಟ್ಟ ಮೊದಲು ಶ್ರೀ ಗುರುಭ್ಯೋ ನಮಃ, ಗುರುಗಳಿಗೆ ನಮಸ್ಕಾರವಾಗತಕ್ಕದ್ದು. ಗುರುಗಳಿಗೆ ನಮಸ್ಕಾರವಾಗದೇ ಇದ್ದು ನಡೆಯುವುದಿಲ್ಲ. ಆ ಗುರುಗಳು ಯಾರು ಅಂದರೆ ಶ್ರೀಮದಾಚಾರ್ಯ ಗುರುಗಳು, ಬ್ರಹ್ಮದೇವರ ಗುರುಗಳು ಅಂತ ಹೇಳುವಂತಹ ಉನ್ಮತ್ತರು ಇರ್ತಾರೆ ಜಗತ್ತಿನೊಳಗೆ. ಹಾಗೆಲ್ಲ ತಿಳಿಬಾರದು. ಶುಕಾಚಾರ್ಯರು, ಆ ಶುಕಾಚಾರ್ಯರು ಕೂಡ ನನ್ನ ಗುರುಗಳು ಅಂತ ಹೇಳಿಕೊಳ್ತಾರೆ ಸೂತಾಚಾರ್ಯರು. ಅವರಿಂದ ಭಾಗವತವನ್ನು ಕೇಳಿ ಬಂದದ್ದಲ್ವೇ? ಅಂದಮೇಲೆ ಯಂಪ್ರವ್ರಜಂತ ಅನುಪೇತಂ ಅಂದರೆ ಯಾವ ಮಮತೆ ಅಧಿಕ ಅಭಿಮಾನಗಳೇನೂ ಇಲ್ಲದಂತಹ, ಅಹಂ ಎಂಬ ಸ್ವಾತಂತ್ರ್ಯಾಭಿಮಾನವಿಲ್ಲ, ಮಮ ಎಂಬ ಸ್ವಾಮಿತ್ವಾಭಿಮಾನವಿಲ್ಲ, ಯಾವ ಅಭಿಮಾನಗಳೂ ಇಲ್ಲದಂತಹ ಉತ್ತಮರಾದ, ಆದ್ದರಿಂದಲೇ ಅಪೇತ ಕೃತ್ಯಂ, ಯಾವ ಅಭಿಮಾನವಿಲ್ಲದೆ ಇದ್ದದ್ದರಿಂದ ಯಾವ ವಿಧವಾದ ಕೃತ್ಯ ಗೃಹಸ್ಥೋಚಿತವಾದ ಕರ್ಮಗಳು ಯಾವುದೂ ಇಲ್ಲದಂತಹ, ಅದಕ್ಕಾಗಿ ಸನ್ಯಾಸಕ್ಕಾಗಿ ಸ್ವೀಕಾರ ಮಾಡುವುದಕ್ಕೆ ಹೊರಟಿದ್ರು. ನಾನು ಸನ್ಯಾಸವನ್ನು ಸ್ವೀಕಾರ ಮಾಡಿಕೊಂಡು ಬರ್ತೇನೆ ಅಂತ ಹೋಗಿಬಿಟ್ಟಿದ್ರು. ಅಂಥವರನ್ನು ಹೋಗ್ತಾ ಇರುವಾಗ ಪುತ್ರ ಅಂತ ಕರೆದರು, ಮಗನೇ ಅಂತ ಹೇಳಿ ವೇದವ್ಯಾಸ ದೇವರು ವಿರಹಕಾತರರಾದವರಂತೆ ನಟನೆ ಮಾಡ್ತಾ ಕರೆದು, ವೇದವ್ಯಾಸ ದೇವರು ಕರೆದದ್ದು, ಆದರೆ ಉತ್ತರ ಕೊಟ್ಟದ್ದು ಯಾರು ಅಂದರೆ ಕೇವಲ ಶುಕಾಚಾರ್ಯರಲ್ಲ. ಆ ಶುಕಾಚಾರ್ಯರು ಎಲ್ಲ ಗಿಡಗಳಿಂದ ಉತ್ತರ ಬಂತು. ನನ್ನ ವಿಯೋಗ ನಿಮಗಿಲ್ಲ ಅಂತ ಹೇಳಿ ಉತ್ತರ ಎಲ್ಲ ಗಿಡಗಳಿಂದ ಬಂತು. ತರವೋಪಿ ನೇದುಹು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಬಹಳ ಸುಂದರವಾದದ್ದು. ಸರ್ವಭೂತ ಹೃದಯಂ. ಇದೆಲ್ಲ ಪ್ರಮೇಯಗಳು, ಸೂಕ್ಷ್ಮವಾದ ಪ್ರಮೇಯಗಳು. ಒಂದು ಮಾತನ್ನು ತಿಳ್ಕೋಬೇಕು. ಭಾಗವತವನ್ನು ಇಡಿಯಾಗಿ ಕೇಳುವುದಂತೂ ಸಾಧ್ಯವಿಲ್ಲ. ಒಂದು 4-10 ಮಹತ್ವದ ಮಾತುಗಳನ್ನು ಕೇಳಿ ಹೋದರೂ ಅದು ನಮ್ಮ ಚೀಲಕ್ಕೆ ಬಿದ್ದರೆ, ಜ್ಞಾನದ ಚೀಲಕ್ಕೆ ಬಿದ್ದರೆ ಸಾಕು. ಇಲ್ಲಿ ತಂ ಸರ್ವಭೂತ ಹೃದಯಂ ಅಂತ ಇದೆ. ಅದರ ಅರ್ಥ ಏನು ಅಂದರೆ, ನಮ್ಮ ಮನಸ್ಸು ಅನ್ನುವುದೇನಿದೆ ನೋಡಿ, ಆ ಮನಸ್ಸಿನಲ್ಲಿ 5 ಭಾಗಗಳಿವೆ. 5 ಭಾಗಗಳ ವಿವರಣೆಯನ್ನು ಬಹಳ ಮಾಡುವುದಿಲ್ಲ. ಒಂದು ಭಾಗವಿದೆ. ಆ ಒಂದು ಭಾಗ ಯಾವುದು ಅಂದರೆ ಅಹಂಕಾರ. ಮನಸ್ಸಿನ ಒಂದು ಭಾಗ. ಆ ಅಹಂಕಾರ ಅಂತನ್ನೋದೇ ಒಂದು ಮನಸ್ಸಿನ ಹೆಸರು. ಚೇತನ, ಚಿತ್ತ, ಅಹಂಕಾರ, ಬುದ್ಧಿ, ಮನಸ್ಸು. ಅಹಂಕಾರ ಎನ್ನುವುದು, ಆ ಅಹಂಕಾರ ಎಂಬ ಹೆಸರಿನಿಂದ ಮನಸ್ಸು ಎನ್ನುವುದು ಕೆಲಸ ಮಾಡ್ತಿರ್ತದೆ. ಅದರ ವಿವರಣೆಯನ್ನು ಮತ್ತೊಮ್ಮೆ ಮಾಡೋಣ. ಆ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾಗಿರುವ, ಅಹಂಕಾರ ತತ್ವದಿಂದ ಉಪಚಯವನ್ನು ಹೊಂದಿದ ಸ್ಥೂಲವಾದ ಮನಸ್ಸಿನಲ್ಲಿ ತಮ್ಮ ಸನ್ನಿಧಾನವನ್ನಿಟ್ಟು ಅದರ ಪ್ರೇರಣೆಯನ್ನು ಮಾಡುವ, ಆದ್ದರಿಂದಲೇ ಸ್ಥೂಲವಾಗಿ ಮನೋಭಿಮಾನಿಗಳು ಎಂದಾಗಿಯೂ ಕರೆಯಲ್ಪಡುವ ರುದ್ರದೇವರ ಅವತಾರರಾದ ಶುಕಾಚಾರ್ಯರಾದದ್ದರಿಂದ ಇವತ್ತಿಗೂ ಈಗಲೂ ನಮ್ಮ ನಿಮ್ಮ ಎಲ್ಲರ ಮನಸ್ಸಿನಲ್ಲಿ ಅಹಂಕಾರಕ್ಕೆ ಅಭಿಮಾನಿಗಳಾಗಿ ರುದ್ರದೇವರಿದ್ದಾರೆ, ಶುಕಾಚಾರ್ಯರಿದ್ದಾರೆ. ಅವರೇ ನಮ್ಮಿಂದ ಭಾಗವತವನ್ನು ಹೇಳಿಸ್ತಾ ಇದ್ದದ್ದು. ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಅಂತಹ
ಶುಕಾಚಾರ್ಯರಿಗೆ, ವ್ಯಾಸಪುತ್ರರಾದ ಶುಕಾಚಾರ್ಯರಿಗೆ ನಾನು ನಮಸ್ಕಾರ ಮಾಡ್ತೇನೆ. ಆ ಶುಕಾಚಾರ್ಯರು ಎಲ್ಲ ಶ್ರುತಿಗಳ ಸಾರವಾದಂತಹ ಮುಖ್ಯ ಪ್ರತಿಪಾದ್ಯನಾದ, ಸರ್ವೋತ್ತಮನಾದ, ಸ್ವತಂತ್ರವಾದ ಸಾಮರ್ಥ್ಯವುಳ್ಳ, ಸಂಸಾರವನ್ನು ದಾಟಬೇಕೆಂಬ ಅಪೇಕ್ಷೆ ಇರುವಂತಹ ಜನರಿಗೆ ಅಧ್ಯಾತ್ಮದ ದೀಪದಂತೆ ಇರುವಂತಹ ಆ ಭಗವಂತನನ್ನು, ಪುರಾಣದ ರಹಸ್ಯಭೂತನಾದ ಪರಮಾತ್ಮನನ್ನು ಕರುಣೆಯಿಂದ ಸಜ್ಜನರಿಗೆಲ್ಲ ಉಪದೇಶ ಮಾಡಿದರೋ ಅಂತಹ ವ್ಯಾಸಸೂನುವಾದ ಮುನಿಗಳಿಗೆ ಗುರುವಾದ ಆ ಶುಕಾಚಾರ್ಯರಿಗೆ ನಾನು ಶರಣು ಹೋಗ್ತೇನೆ ಅಂತ ಹೇಳಿ, ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ, ಈ ಗುರುಗಳ ಮುಖಾಂತರ ದೇವರ ನಮಸ್ಕಾರ ಹಾಗೂ ದೇವತೆಗಳ ನಮಸ್ಕಾರ. ನಾರಾಯಣಂ ನಮಸ್ಕೃತ್ಯ, ನಾರಾಯಣನಿಗೆ ನಮಸ್ಕಾರ. ನಾರಾಯಣ ಮೂಲರೂಪಿಯಾದ ನಾರಾಯಣ, ನಾರಾಯಣನನ್ನು ವಿಶೇಷವಾಗಿ ಸ್ಮರಣೆ ಮಾಡಿಯೇ ನಾವು ಸಾಧನೆಯನ್ನು ಮಾಡಬೇಕು. ಮೂಲರೂಪಿ ನಾರಾಯಣವೂ ಹೌದು, ವಿಶೇಷವಾಗಿ ಭರತ ವರ್ಷದಲ್ಲಿ ನಾರಾಯಣ ನಮಗೆ ಆರಾಧ್ಯನಾದ ದೇವತೆ. ನರನಾರಾಯಣ ಹಿಮಾಲಯದಲ್ಲಿ ಬದರಿಕಾಶ್ರಮದಲ್ಲಿ ಎಂಬುದಾಗಿ ಪಂಚಮಸ್ಕಂಧದಲ್ಲಿ ನಾವು ಕೇಳುವವರಿದ್ದೇವೆ. ಆದ್ದರಿಂದ ಆ ನಾರಾಯಣನಿಗೆ ನಮಸ್ಕಾರ ಮಾಡ್ತಾರೆ, ಮೂಲರೂಪಿ ನಾರಾಯಣನಿಂದ ಅಭಿನ್ನನಾದ ನಾರಾಯಣ. ಅದಾದ ಮೇಲೆ ಇವನು ವಾಚ್ಯನಾದ ಪ್ರತಿಪಾದ್ಯನಾದ ನಾರಾಯಣ, ಪ್ರತಿಪಾದಕರಾದ ಗ್ರಂಥಕರ್ತೃವಾದ ಭಗವಂತನ ರೂಪ ವ್ಯಾಸಂ, ಸಂಪುಟೀಕರಣೆಯನ್ನು ನಮಸ್ಕಾರ ಮಾಡ್ತಾರೆ. ಮೊದಲು ನಾರಾಯಣ, ಕೊನೆಗೆ ವೇದವ್ಯಾಸ, ಅವರಿಗೆ ನಮಸ್ಕಾರವನ್ನು ಮಾಡಿ, ಮಧ್ಯದಲ್ಲಿ ದೇವೀಂ ಲಕ್ಷ್ಮೀದೇವಿಗೆ ನಮಸ್ಕಾರ. ಅವಳು ದೇವಿ ಭಾಗ್ಯಾತ್ಮಿಕ ಅನ್ನೋಣ. ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ನರೋತ್ತಮಂ ಜೀವೋತ್ತಮರಾದ ವಾಯುದೇವರಿಗೆ ನಮಸ್ಕಾರ. ಸರಸ್ವತೀ ದೇವಿ, ಅವರ ಮಡದಿಯಾದ ಸರಸ್ವತೀ ದೇವಿ ಈ ಎಲ್ಲ ಗ್ರಂಥಗಳಿಗೆ, ಪೌರುಷೇಯ ಅಪೌರುಷೇಯ ಸಕಲ ಗ್ರಂಥಗಳಿಗೆ ಅಭಿಮಾನಿ ದೇವತೆಯಾಗಿರತಕ್ಕಂತಹ ಸರಸ್ವತೀ ದೇವಿಗೆ ನಮಸ್ಕಾರ. ನರಂಚೈವ ಸಾಧಕೇಶೋ ನರೋತ್ತಮ, ಉಪಸಾಧಕೋ ನರಶ್ಚೋಕ್ತ, ದೇವಿ ಭಾಗ್ಯಾತ್ಮಕ ಅನ್ನೋಣ ಅಂತ ಹೇಳಿದಂತೆ ಆ ನರನಿಗೂ ನಮಸ್ಕಾರ ಮಾಡ್ತಾರೆ, ಶೇಷದೇವರಿಗೆ. ಹೀಗೆ ನಾರಾಯಣ, ವೇದವ್ಯಾಸ, ದೇವಿ, ನರೋತ್ತಮ, ಸರಸ್ವತಿ, ನರ ಇವರೆಲ್ಲರಿಗೆ ನಮಸ್ಕಾರವನ್ನು ಮಾಡಿ ತಥೋ, ಏನು ತಥೋ ಗ್ರಂಥ ಮುದೀರೆಯೇ, ತಥೋಗ ಆಮೇಲೆ ಅಂದರೆ ಏನು, ನತ್ವ ಅಂತ ಆದಮೇಲೆ ಸಾಕಲ್ಲ, ನಮಸ್ಕೃತ್ಯ ಎಂದಾದ ಮೇಲೆ ತತಃ ಏನು ಮತ್ತೆ. ಕೆಲವರಿಗೆ ಮಾತಾಡ್ಲಿಕ್ಕೆ ಬರುವುದಿಲ್ಲ. ತಡವಾಯ್ತಾ? ಹೌದು, ಲೇಟ್ ಆಯಿತು ಅಂತಂತ. ಯಾಕೆ ತಡವಾಯಿತು? ಲೇಟ್ ಆಯಿತು, ಸ್ವಲ್ಪ ತಡವಾಯಿತು ಅಂತಂತ. ಹಾಗೆ ಇಲ್ಲಿ ವೇದವ್ಯಾಸ ದೇವರು ಹಾಗೆ ಮಾತಾಡಿದ್ದ. ನಮಸ್ಕಾರ ಮಾಡಿ ಆಮೇಲೆ ನಾನು ಗ್ರಂಥವನ್ನು ಉಪದೇಶ ಮಾಡ್ತೀನಿ, ನಮಸ್ಕಾರ ಮಾಡಿ ಗ್ರಂಥವನ್ನು ಹೇಳ್ತೇನೆ, ಇಷ್ಟೇ ಅನ್ನಬೇಕು, ತತಃ ಅಂತ ಅನ್ನಬಾರ್ದು. ಅದಕ್ಕೆ ಯಾದವಾರ್ಯರು ವ್ಯಾಖ್ಯಾನ ಮಾಡ್ತಾರೆ, ತತಃ ತೇಷಾಂ ಪ್ರಸಾದ, ಅವರೆಲ್ಲರ ಅನುಗ್ರಹದಿಂದ ನಾನು ಗ್ರಂಥವನ್ನು ಹೇಳ್ತೇನೆ, ಭಾಗವತವನ್ನು ವ್ಯಾಖ್ಯಾನ ಮಾಡ್ತೇನೆ. ಮುನಯ ಸಾಧುಪೃಷ್ಟೋಹಂ ಭವದ್ಭಿರ್ಲೋಕಮಂಗಲಂ ಯತ್ಕೃತ ಕೃಷ್ಣ ಸಂಪ್ರಶ್ನ ಏನಾತ್ಮಾಶು ಪ್ರಸೀದತಿ. ಎಂಥ ಉತ್ತಮವಾದ ಜಗತ್ತಿಗೆ ಮಂಗಲವನ್ನು ಉಂಟು ಮಾಡುವ ಪ್ರಶ್ನೆಯನ್ನು ಕೇಳಿದ್ದೀರಲ್ಲಪ್ಪ, ಭಗವಂತನ ಪ್ರಶ್ನೆಯನ್ನು ಕೇಳಿದಿರಿ ಅಂದರೆ ಜಗತ್ತಿನ ಉದ್ಧಾರವಾಯಿತು ಅಂತ ತಿಳಿಯೋದು. ಸಂತೋಷ, ನಾನು ನಿಮಗೆ ಉತ್ತಮವಾದಂತಹ ಉಪದೇಶವನ್ನು ಮಾಡ್ತೇನೆ. ಮೊದಲನೇ ಪ್ರಶ್ನೆಗೆ ಮೊದಲು ಉತ್ತರವನ್ನು ಕೊಡ್ತೇನೆ. ಅದೇನು? ನಿಶ್ರೇಯಸ, ಮೋಕ್ಷಕ್ಕೆ ಸಾಧನವಾದದ್ದು, ಮೋಕ್ಷಕ್ಕೆ ನಿಯಮೇನ ಸಾಧನವಾದದ್ದು ಯಾವುದು ಅಂತ ನೀವು ಪ್ರಶ್ನೆ ಕೇಳಿದ್ದೀರಿ. ಆ ಉತ್ತರವನ್ನು ನಾನು ಕೊಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.